ವಿದ್ಯುನ್ಮತಿಯನ್ನು ಬಿಡಿಸಿ ಶ್ರೀಯಂತ ಹಾಗೂ ವಿದ್ಯುನ್ಮತಿಯರ ಕಲ್ಯಾಣವನ್ನು ನಡೆಸಿ ಈ ಹಿಂದೆ ನಮ್ಮಲ್ಲಿದ್ದ ವೈರತ್ವವನ್ನು ಕಡಿದು ಹಾಕಿ ಹೊಸ ಬಾಂಧವ್ಯವನ್ನು ಕಂಡುಕೊಳ್ಳಬೇಕು. ಸುಲೋಚನ, ಸುರಕಾಲ, ನನ್ನ ಇಚ್ಛೆಯನ್ನು ಮನ್ನಿಸಿದೆಯಲ್ಲ, ಅದೇ ಸಂತೋಷ. ಕಾಲಜಂಗನ ಗುಹಾವನದಲ್ಲಿ ನಾವಿದ್ದವರು. ಇನ್ನು ಮುಂದೆ ಹೆದರುವ ಅಗತ್ಯವಿಲ್ಲ. ಹಿಡಿದಿರುವ ವಜ್ರಾಯುಧದಿಂದ ದರೆಯನ್ನು ಕೊರೆದು ಸುರಂಗ ಮಾರ್ಗವನ್ನು ರಚಿಸಿ ಮೊದಲು ಇಲ್ಲಿಂದ ತೆರಳೋಣ, ಮತ್ತೆ ಮುಂದಿನ ಕಾರ್ಯ. ಬಾ ಹೋಗೋಣ. ಹಾಗೇ ಆಗಲಿ. ಮೈಗೂಡಿಸಿಕೊಂಡು ಪಾವನವಾದ ಈ ಸಾಕೇತ ಸಾಮ್ರಾಜ್ಯವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ಸಹೋದರರವರ ಪೂರ್ಣ ಸಹಕಾರದಿಂದ ಸುಂದರವಾದ ಸಾಕೇತದಲ್ಲಿ ಪ್ರಜಾಉತ್ಸವನಾಗಿ ನೆಮ್ಮದಿ ಹಾದಿಯನ್ನು ಕಂಡುಕೊಂಡಿದ್ದೇನೆ. ನನ್ನ ಉಭಯ ನೇತ್ರಗಳ ಪುಂಜಾಯದಲ್ಲಿ ಕಂಗೊಳಿಸುತ್ತಿರುವ ಪುತ್ರರತ್ನರಾದ ಚಿತ್ರಕೇತ ಹಾಗೂ ಚಿತ್ರವಾಹನ ಬ್ರಹ್ಮಶ್ರೀ ವಿಶ್ವಮಿತ್ರರಿಂದ ಸರ್ವ ವಿದ್ಯಾಪುರಂಗರಾಗಿ ಗುರುಮನೆಯನ್ನು ಬಿಟ್ಟು ಅರಮನೆಗೆ ಬಂದು ಸೇರಿದ್ದಾರೆ. ಇಂತಿಪ್ಪೈ ಕುಶಗೊಬ್ಬರ ರಾಜಕೀಯ, ಧಾರ್ಮಿಕ, ಸಾಮಾಜಿಕವಾಗಿ, ಸಾಂಸಾರಿಕವಾಗಿ ಸಂತೃಪ್ತ ಎಂದಿರಂತೆ ಒಲಗ ಶಾಲೆಯನ್ನು ಸೇರಿದ ಹಾಗಾಗಿದೆ. ಹೀಗೆ ನೋಡುತ್ತೇನೆ. ಶುಭವಾಗಲಿ. ಓಲಗಸ್ತನಾದ ಇವತ್ತು ಉತ್ಸಾಹ ಉಲ್ಲಾಸದಿಂದ ತುಂಬಿದೆ. ಓಲಗ ಮಂಟಪಕ್ಕೆ ಪ್ರವೇಶಿಸಿದ್ದೀರಲ್ಲ, ಏನು ಕಾರಣ? ಅಪ್ಪ, ಆಲಿಸಬೇಕು. ವಿನಯತೆ ಕೈಯ ಭೋಗೇನು ವಿನಯತೆ ಕೈಯ ಭೋಗೇನು ಶಾಸ್ತ್ರ ವಿದ್ಯಾ ಪರಿಪೂರ್ಣತೆಯನ್ನು ಪಡೆದು ಅರಮನೆಯನ್ನು ಸೇರಿದ ನಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಅಂಕುರಿಸುತ್ತಾ ಇದೆ. ನಿಮ್ಮ ಅಪ್ಪಣೆಗಾಗಿ ಕಾಯುತ್ತಾ ಇದ್ದೇವೆ. ಮಕ್ಕಳೇ, ನಿಮ್ಮ ಮನದಾಸೆಯನ್ನು ನನ್ನಲ್ಲಿ ಹೇಳಿಕೊಳ್ಳಿ. ಅಪ್ಪ
ದುಷ್ಟ ಮೃಗಗಳನ್ನು ಬೇಟೆಯಾಡಿ ಬರಬೇಕೆಂಬುದೇ ನನ್ನ ಉದ್ಘಾಟ ಹಮ್ಮಲ. ಮನದ ಏಕಾಲತೆಯನ್ನು ದೂರೀಕರಿಸುವ ಮೃಗವಿಹಾರ ನಮ್ಮಂತ ವೀರ ರಾಜಕುವರರಿಗೆ ಅತೃಪ್ತವಾದುದಲ್ಲವೇ? ಹಾಗಾಗಿ ನಿಮ್ಮ ಆಜ್ಞೆಯನ್ನು ಪಡೆಯುವುದಕ್ಕಾಗಿ ಬಂದವರು ನಾವು. ಅಪ್ಪಣೆ ನೀಡಿ ಸರಕ. ಮಕ್ಕಳೇ, ರೋಡೆ ಬಾಲಕ್ಕೆ ಬೇಡವೇ ರೋಡೆ ಬಾಲಕ್ಕೆ ಮೃಗವಿಹಾರವೆನ್ನುವುದು ರಾಜ್ಯೋಚಿತ ಹೆಸರು ಸತ್ಯ. ನೀವಿನ್ನೂ ಚಿಕ್ಕವರು, ಆಡುವ ಬಾಲರು. ನೀವು ಸಂಚರಿಸುವ ಕರಾಳ ಕಾರಣದಲ್ಲಿ ದುಷ್ಟ ಪ್ರಾಣಿಗಳಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಸುಮ್ಮನೆ ಹಠ ಮಾಡದೆ ನಿಮ್ಮದಾದಂತ ಆಟಪಾಠಗಳಲ್ಲಿ ನಿರಂತರಾಗಿ. ಅಪ್ಪ, ಪಿತಾಶ್ರೀ ಕೋದಂಡಪಾಣಿ ಧನುರ್ವೇದ ಸಂಪನ್ನರಾದ ಮಹಾತ್ಮ ಶ್ರೀರಾಮಚಂದ್ರ ಸ್ವಾಮಿಯ ಮೊಮ್ಮಕ್ಕಳು ನಾವು. ವೀರಾಗ್ರಗಣ್ಯರಾದ ನಿಮ್ಮ ಆತ್ಮ ಸಂಜಾತರು ಈ ಸಾಮಾನ್ಯವಾದ ಮೃಗಬೇಟೆಗೆ ಹಂಚುವವರಲ್ಲ. ಹೊಡೆ ಅಪ್ಪಣೆ. ಗುರುಮುಖಿನಾಗಿ ಕಲಿತಂತ ಅಸ್ತ್ರವಿದ್ಯಾ ಪ್ರದರ್ಶನಕ್ಕೆ ಕಾನನದ ಮೃಗಬೇಟೆಯೇ ಸುಯೋಗ್ಯ ವೇದಿಕೆ ಎಂದು ಭಾವಿಸಿಕೊಂಡಿದ್ದೇವೆ. ಅನ್ಯ ಆಲೋಚನೆಗೆ ಒಳಗಾಗಬೇಡಿ. ಕೊಡಿ ಅಪ್ಪಣೆ. ವೀರಕುಮಾರರೇ, ಅಪ್ಪ, ನಿಮ್ಮ ಪರಾಕ್ರಮದ ಕುರಿತು ಶಂಕೆ ನನಗಿಲ್ಲ. ಹಾ. ಬಾಲನೆಂಬ ಕಾರಣಕ್ಕೆ ಹೀಗೆ ಹೇಳಿದೆ. ನಾನೆಷ್ಟೇ ಹೇಳಿದರೂ ನೀವು ಕೇಳುವವರಲ್ಲ. ನಿಮ್ಮಿಷ್ಟದಂತೆ ಆಗಲಿ. ಜಾಗ್ರತೆಯಿಂದ ಬೇಟೆಯಾಡಿ ಕ್ಷಿಪ್ರದಲ್ಲಿ ಪುರವನ್ನು ಸೇರಿಕೊಳ್ಳಿ. ನಮೋ ನಮಃ. ಶುಭ ಆಗಲಿ. ತಮ್ಮ ಅಣ್ಣ, ಜನಕರಿಂದ ಆಜ್ಞೆಯನ್ನು ಹಾಗೂ ಆಶೀರ್ವಾದವನ್ನು ಪಡೆದ ಹಾಗಾಯಿತು. ಇನ್ನು ತಡ ಮಾಡುವುದು ಬೇಡ. ನಡೆಯೋಣ ಮೃಗಬೇಟೆಗೆ. ನಡೆಯೋಣ. ರಾಕ್ಷಸ ಸಾರ್ವಭೌಮ ಮೂಲಕಾಸನ ಮುದ್ದಿನ ಸುಭದ್ರ
ನೆಮ್ಮದಿಯನ್ನು ಕೊಂಡುಕೊಂಡು ಈ ವನಾಂತರದಲ್ಲಿ ಸ್ವಚ್ಛಂದ ಸುಖದಿಂದ ಮೆರೆದಾಡಿಕೊಂಡಿದ್ದೇನೆ. ದಿನನಿತ್ಯದ ಕ್ರಮ ಮೃಗಬೇಟೆ ಕೈಗೆ ಕಣ್ಣಿಗೆ ಸಿಕ್ಕಿದ್ದೆಲ್ಲ ತಿನ್ನಸಾಗುತ್ತಾ ಮುಂದೆ ಸಾಗುತ್ತೇನೆ. ಸರಸಿಯನು ಕಾಲೋತ್ತ ಕುಶಸುತ ಬರದಿ ಬಂದ ಎಡೆಯೊಳು ಕರದ ಧನುಷರಗಳನೆ ಇಳುವುದ ಹರಿಯನೇನೋ ಸೋದರನಾದ ಚಿತ್ರವಾಹನನನ್ನು ಹಾಗೂ ಶಬರ ಪಡೆಯನ್ನು ನೆರೆಯಿಕೊಂಡು ಮೃಗಾಯ ವಿನೋದಕ್ಕಾಗಿ ಬಂದವನು ನಾನು. ಸೊಕ್ಕಿದ ಮೃಗಜಾಲವನ್ನು ಸವರುತ್ತಾ ಮಿಗವಂದರ ಬೆನ್ನಟ್ಟಿ ತಮ್ಮನನ್ನು ಹಾಗೂ ನನ್ನನ್ನು ಅನುಸರಿಸಿದ ಕಿರಾತ ವರ್ಗವನ್ನು ಅಗಲಿ ಘೋರ ಕಾನನದ ಯಾವುದೋ ಒಂದು ಮಗ್ಗುಲನ್ನು ಬಂದು ಸೇರಿದ್ದೇನೆ. ಇಲ್ಲ, ನನ್ನವರಾರೂ ಇಲ್ಲ. ಕರಾಳ ಕಾನನ ಸೂರ್ಯಾಸ್ತಮನವಾಗಿದೆ. ಕತ್ತಲು ಆವರಿಸುತ್ತಾ ಇದೆ. ಬೇಟೆಯ ದಣಿವು ದೇಹವನ್ನು ನಿತ್ರಾಣಗೊಳಿಸಿದೆ. ಇಲ್ಲೇ ತೋರುತ್ತಿರುವ ಸರಸಿಯಲ್ಲಿ ಕಾರ್ಮುಖವನ್ನು ತೊಳೆದು ಅರ್ಘ್ಯನಿಗೆ ಅರ್ಘ್ಯವನಿತ್ತು. ಇಲ್ಲೇ ಸನಿಹದಲ್ಲಿ ಕಾಡುತ್ತಿರುವ ಮರದ ಬುಡದಲ್ಲಿ ಮಲಗಿ ನಿದ್ರಿಸಿ ಮತ್ತೆ ಮುಂದಿನ ಕೆಲಸ ನೋಡೋಣ. ಕ್ಷೀರಾನವ ಶಯನ ನಾರಾಯಣ ನೀರಜನ ನಯನ ದುರುಳ ಸಂತರಿಸುತ್ತವನದು ಸರಸಿಯಗೈ ತಂದು ನಿಲ್ಲುತ್ತಾ ತುರಗವನು ಬಂಧಿಸಿದ ತರುವಿನ ಬಳಿಯೊಳಗಿರ್ಪ ತರಳನನು ಬರೆಗಿರಿದ ಸ್ಮರ ವಸಂತ ಜಯಂತ ಎಂಬವರ ಅರಿತಿರ್ಪೇ ಸ್ಮರ ವಸಂತ ಜಯಂತ ಎಂಬವರ ಅರಿತಿರ್ಪೇ ಇವನಾರು ಧರಣಿ ಪಾತ್ಮಜನು ಇವನಾರು ಧರಣಿ ಪಾತ್ಮಜನು ಬೇಟೆಯಾಡುತ್ತಾ ಬಂದು ನೋಡುತ್ತಿದ್ದಾನೆ ಮರದ ನೆರಳಲ್ಲಿ ಒಂಟೆ ಅಂತ ಮಾನವ ಗಾಳ ಇದ್ದಲಿದ್ದನಲ್ಲ. ಈತನ ದೇಹ ಕಾಂತಿ ಮುಖದ ವರ್ಚಸ್ಸು ನೋಡುವಾಗ ರಾಜಕುಮಾರನೇ ಎಂಬುದರಲ್ಲಿ ಸಂಶಯವಿಲ್ಲ. ಇವನನ್ನು ಹಿಡಿದು ತಿನ್ನುವುದಕ್ಕೆ ಮನಸ್ಸೇ ಬರ್ತಿಲ್ಲವಲ್ಲ. ಈತನನ್ನು ಕಂಡ ಮಾತ್ರಕ್ಕೆ ಮನಸ್ಸೇ ಸೂರ್ಯ ಆಗಿ ಹೋಯ್ತಲ್ಲ. ಅಬ್ಬಾ ಮನಸ್ಸಿನಾಗ ಶರತ ಗತಿಗೆ ಸಿದ್ದು ಹೊರಡುತ್ತ ಮನಸ್ಸಿನಾಗ ಶರತ ಗತಿಗೆ ಸಿದ್ದು ಹೊರಡುತ್ತ ತಟ್ಟನೆಲ್ಲ ನಿಲಯಕಿವನ ಒಯ್ದು ಹೊರಡಿ ತಟ್ಟನೆಲ್ಲ ನಿಲಯಕಿವನ ಒಯ್ದು ಹೊರಡಿ ಎನ್ನ ಪಟ್ಟದರಲ್ಲೂ ಮಾಡಿ ಎಷ್ಟು ಚಂದ, ಎಷ್ಟು ಚಂದ! ಪ್ರಪಂಚದಲ್ಲಿ ಮನ್ಮಥ, ಜಯಂತ ಮೊದಲಾದವರೆಲ್ಲ ರೂಪವಂತರಂತೆ. ಇವರಲ್ಲಿ ಒಬ್ಬ ಈತನಾಗಿರಬಹುದೇ? ಇವರನ್ನು ಕಂಡ ಮತಕ್ಕೆ ಹೇಗಾಗುತ್ತಿದೆ? ನಿಲ್ಸಲು ನಿಲ್ಲುವುದಕ್ಕಾಗುತ್ತಿಲ್ಲ. ಏನು ಮಾಡಬೇಕು ಅರ್ಥವಾಗುತ್ತಿಲ್ಲ. ಇವನಂತ ಸುಂದರ ಪುರುಷನನ್ನು ಹೊಂದದೆ
ನನ್ನ ಜೀವನವೇ ವ್ಯರ್ಥವಲ್ಲವೇ? ಮೊದಲು ಇಲ್ಲಿಂದ ಮನೆಗೆ ಕರೆದುಕೊಂಡು ಹೋಗಿ ಪಟ್ಟದರಸನಾಗಿ ಮಾಡಿಕೊಂಡು ಅನವರ್ತವು ಸುಖ ಸಂತೋಷವು ಹೊಂದಲೇಬೇಕು. ಅದಕ್ಕಾಗಿ ಯೋಚಿಸುವುದಿಲ್ಲ. ಅಷ್ಟಸಿದ್ಧಿ ಮಾಯದಿಂದ ಇವನನ್ನು ಎತ್ತಿಕೊಂಡು ಪುರವನ್ನು ಸೇರಿಕೊಳ್ಳುತ್ತೇನೆ. ಮತ್ತೆ ಮುಂದಿನ ಯೋಚನೆ. अनितराल कचनेन्द्र तुझे अनितराल कचनेन्द्र तुझे जनपाल सुतनी बीदी इन कोटि प्रभयोಳು ಒಳೆವ ಸುಂದರ ಈ ಕಾರಾಗೃಹದಲ್ಲಿ ಇರಿಸಿದ. ಇಲ್ಲಿ ರಾಕ್ಷಸರನ್ನು ಬಿಟ್ಟು ಅನ್ಯರನ್ನು ಕಾಣಲು ಸಾಧ್ಯವಿಲ್ಲ. ಅಂತಿರುವಾಗ ಮನಸ್ಸಿನ ಮನಮೋಹಕ ಗಾಂಭೀರ್ಯದಿಂದ ಕೂಡಿರುವ ಈ ಪುರುಷ ಶ್ರೇಷ್ಠನನ್ನು ಆ ರಕ್ಕಸಿ ಕರೆತಂದಳಲ್ಲ. ಇದೇನೆಲ್ಲ ಸೌಭಾಗ್ಯ! ಎಂತಹ ಸಗವನೀತ! ವರಿಸುವೆನು ಜೀವನ ವರಿಸುವೆನು ಕಲ್ಲು ಎನಗೆ ತಾನಂತಗನಾಗಿಯ ಕಲ್ಲು ಎನಗೆ ತಾನಂತಗನಾಗ ಬಂದರೆ ಸೊಬಗು ತುಂಬುತ್ತಿರುವ ಈ ಚೆಲುವ ನೋಟ ಮಾತ್ರಕ್ಕೆ ನನ್ನೆದೆಯ ಗುಡಿಯಲ್ಲಿ ನವಿರಾದ ಪ್ರೇಮ ಸಂವೇದನಕ್ಕೆ ಜಾಗೃತಿಗೊಳಿಸಿಬಿಟ್ಟನಲ್ಲ. ಪರಮ ಸುಂದರನಾದ ಈತನನ್ನು ಬಯಸಲೇಬೇಕೆಂಬ ಉತ್ಕಲ ಬಯಕೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದೆ. ಏನು ಮಾಡಲಿ? ವಿದ್ಯೆಯಲ್ಲಿದ್ದ ಇವನನ್ನು ಎಬ್ಬಿಸಲೇ ಬೇಡ. ಎಷ್ಟೊಂದು ಮುದ್ದಾಗಿದ್ದಾನೆ, ನೋಡೋಣ. ಆಶ್ಚರ್ಯ, ಪರಮಾಶ್ಚರ್ಯ! ಮೃಗಬೇಟೆಗಾಗಿ ಬಂದಂತಹ ನಾನು ಕಾನನದಲ್ಲಿ ಮಲಗಿದ್ದು ಈಗ ಯಾವುದೋ ಮರದಲ್ಲಿ ಇರುವೆನಲ್ಲ. ಏನಿದು ಮಾಯೆ? ಯಾರೀಕೆ? ಓ ಚೆಲುವೆ, ಯಾರು ನೀನು?